ಸಾಂಬಾರ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಇದ್ಗೆ ಬರೋದ ಬಂದ್ರೆ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗಿ ಸರ್. ಊಟ ಮಾಡ್ಕೊಂಡು ಹೋಗಿ ಅನ್ನೋಕ್ಕಿಂತ ಬಂದು ಒಂದು ಟೇಸ್ಟ್ ನೋಡಿ ಸರ್. 2 ರೂಪೀಸ್ಗೆ ಒಳ್ಳೆ ತೃಪ್ತಿಯಾಗಿ ಊಟ ಸಿಗುತ್ತೆ. ಬಿರಿಯಾನಿಗಿಂತನೂ ತೃಪ್ತಿಯಾಗಿರ್ತದೆ. ಸೋಮವಾರ ಮೊಸಪ್ಪು, ಮಂಗಳವಾರ ಅವರೆಕಾಳು ಸಾಂಬಾರು, ಬುಧವಾರ ಉಪ್ಸಾರು, ಗುರುವಾರ ತರಕಾರಿ ಸಾಂಬಾರು, ಶುಕ್ರವಾರ ಉಳ್ಳಿ ಮೊಳಕೆಕಾಳು ಸಾಂಬಾರು, ಕಡಲೆಕಾಳು ಸಾಂಬಾರು ಇರ್ತದೆ. ಈ ಮೋಕವೀಡೇ ಕಾಪಾಡಲೆಲ್ಲೋ ನರಿಯರೇ ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೇನಪ್ಪ ಅಂದರೆ ಮಂಡ್ಯದ ಒಂದು ಜಾಗದಲ್ಲಿ ಕಳೆದ 50 ವರ್ಷಗಳಿಂದ ಅನ್ಲಿಮಿಟೆಡ್ ಆಗಿ ಊಟನ ಕೊಟ್ಕೊಂಡ್ಬರ್ತಾರೆ. ಇವಾಗ ಜಸ್ಟ್ 100 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಮುದ್ದೆ, ರೈಸು, ಸಾಂಬಾರು, ಪಲ್ಯ, ಮೊಸರು, ಮಜ್ಜಿಗೆ, ರಸಮು ಎಲ್ಲನೂ ಕೂಡ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಲೋಕಲಿ ಪಾಪ್ಯುಲರ್ ಆಗಿರುವಂಥ ಜಾಗ, ಒಂದು ಚಿಕ್ಕ ಜಾಗ, ಕಾಂಪ್ಯಾಕ್ಟ್ ಆಗಿರುವಂಥ ಜಾಗ, ಒಂದು ಹಳೆ ಬಿಲ್ಡಿಂಗಲ್ಲಿ ಕಳೆದ 50 ವರ್ಷಗಳಿಂದ ಒಂದೊಳ್ಳೆ ಅನ್ಲಿಮಿಟೆಡ್ ಆಗಿರುವಂಥ ಮನೆ ಊಟನ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಹೋಗೋಣ, ಓನರ್ನ ಮಾತಾಡ್ಸೋಣ, ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೂ ಇರೋ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಒಂದು 12:30 ಒಂದು 3:30ವರೆಗೂ ಫುಡ್ಸ್ನ ಸರ್ವ್ ಮಾಡ್ತಾರೆ. ಮತ್ತು ಸಂಜೆ 7ರಿಂದ ಒಂದು 9-9:30ವರೆಗೂ ಕೂಡ ಈ ಮುದ್ದೆ ಊಟನ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನು ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದರೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ದಯಾನಂದ ಮೆಸ್ಸಲ್ಲಿ ಒಂದೊಳ್ಳೆ ಅನ್ಲಿಮಿಟೆಡ್ ಊಟನ ಮಾಡೋಣ. ಎಸ್, ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಒಂದು ಹಳೆ ಬಿಲ್ಡಿಂಗು, ಒಂದು 60-70 ವರ್ಷ ಹಳೆ ಬಿಲ್ಡಿಂಗಲ್ಲಿ ಕಳೆದ 50 ವರ್ಷಗಳಿಂದ ಈ ಒಂದು ಮೆಸ್ಸಲ್ಲಿ ಫುಡ್ನ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಅದು 100 ರೂಪಾಯಿಗೆ ಅನ್ಲಿಮಿಟೆಡು. ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡಿದ್ರೆ ಗೊತ್ತಿಲ್ಲ, ಬಟ್ ಇವಾಗ 100 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಮುದ್ದೆ ಮತ್ತು ರೈಸ್ನ ಕೊಡ್ತಾ ಇದ್ದಾರೆ. ಸೊ ಒಂದು ಹಳೆ ಜಾಗ, ಒಂದು ನಾಸ್ಟಾಲಜಿಕಲ್ ವೈಬ್ ಇರುವಂಥ ಒಂದು ಜಾಗ. ಇಲ್ಲಿ ಒಂದೊಳ್ಳೆ ಅನ್ಲಿಮಿಟೆಡ್ ಮೀಲ್ ಮಾಡೋಕ್ಕೆ ನಿಜವಲ್ಲೂ ಖುಷಿ ಆಗುತ್ತೆ. ಜೊತೆಗೆ ತುಂಬ ಜನ ಅಫಿಷಿಯಲ್ಸ್ ಎಲ್ಲ ಬರ್ತಾರಂತೆ, ಗೌರ್ಮೆಂಟ್ ಆಫೀಸಲ್ಲಿ ವರ್ಕ್ ಮಾಡೋರಲ್ಲ, ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ ಅಂತ. ಲಾಯರ್ಗಳು ಬರ್ತಾರೆ, ಅಂಕಲ್ ಹೇಳ್ತಾರೆ, ಲಾಯರ್ಗಳು ಬರ್ತಾ ಇದ್ದಾರೆ, ಪೊಲೀಸ್ಗಳು ಬರ್ತಾರೆ, ಮತ್ತು ಇಲ್ಲಿ DC ಇಂದೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರಂತೆ. ಅವರೇ ಹೇಳ್ತಾರೆ ಆಫೀಸ್ಗೆಲ್ಲ ಪಾರ್ಸಲ್ ಹೋಗುತ್ತಂತೆ. ಅಷ್ಟು ಫೇಮಸ್ ಆಗಿರೋವಂಥ ಒಂದು ಜಾಗ. ನಾವು ಕೂಡ ಫುಡ್ನ ಆರ್ಡರ್ ಮಾಡೋಣ. ಅಣ್ಣ ನಮಗೆ ಮುದ್ದೆ ಊಟ ಕೊಡ್ತೀರಾ? ಏನು ಮುದ್ದೆಗೆ ಏನೇನು ಸ್ಪೆಷಲ್, ಏನೇನಿದೆ ಮುದ್ದೆಗೆ? ಹೀರೆಕಾಯಿ ಬೇಳೆ ಸಾಂಬಾರು. ಓಕೆ, ಸರಿ, ಕೊಡಿ. ಹೀರೆಕಾಯಿ ಮತ್ತು ಬೇಳೆ ಸಾಂಬಾರು, ಅಂದರೆ ಗ್ರೇವಿಗೆ ಈ ಬೇಳೆ ಸಾಂಬಾರು ಕೊಡ್ತಾರೆ. ನಿಮಗೆ ಪಲ್ಯ ಟೈಪಲ್ಲಿ ಬೇಕಾದ್ರೆ ಹೀರೆಕಾಯಿ ಒಂಥರ ಈ ಪಲ್ಯ ಥರ ಮಾಡಿದ್ದಾರೆ, ಅದನ್ನ ಮುದ್ದೆ ಕೊಡ್ತಾರಂತೆ. ಸೊ ನಿಜವಲ್ಲೂ ಕೂಡ ಈ ಥರ ಒಂದು ಹಳೇ ಸ್ಪಾಟು ನಮ್ಮ ಮಂಡ್ಯದಲ್ಲಿದೆ ಅಂತ ನನಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ. ಬರೋದು ಆ ಕಡೆ ಈ ಕಡೆ ಸುತ್ತಮುತ್ತ ಐವಲ್ಲಿರುವಂಥ ಹೋಟ್ಲ್ ನೋಡೋದು ಹೋಗ್ತಾ ಇದ್ದೆ. ಬಟ್ ಪ್ರಾಪರಾಗಿ ಮಂಡ್ಯ ಒಳಗಡೆ ಇಳಿದ ಮೇಲೆ ಈ ಒಂದು ಜಾಗ ನನಗೆ ಗೊತ್ತಾಯಿತು. ಸೊ ಆರ್ಡರ್ ಮಾಡಿದ್ದೀನಿ, ಐಟಮ್ ಬರಲಿ, ತೊಗೊಂಡು ಟೇಸ್ಟ್ ಮಾಡೋಣ. ಏನೇನು ತೊಗೊಂಡಿದ್ದೀವಿ ಅಂತಂದರೆ, ಇಲ್ಲಿ ಬೇಳೆ ಸಾಂಬಾರು, ತಿಕ್ಕಾಗಿರೋಂಥ ಬೇಳೆ ಸಾಂಬಾರು, ಈ ಕಡೆ ಬಂದರೆ ಪಡವಲಕಾಯಿ ಪಲ್ಯ, ಈ ಕಡೆ ಬಿಸಿಯಾಗಿರೋಂಥ ಮುದ್ದೆ, ಹಪ್ಪಳ, ಉಪ್ಪಿನಕಾಯಿ, ಜೊತೆಗೆ ಮಜ್ಜಿಗೆ ಅನ್ಲಿಮಿಟೆಡಾಗಿ ಕೊಡ್ತಾರೆ. ಫಸ್ಟು ನಾವು ಈ ಬಿಸಿಯಾಗಿರೋಂಥ ಮುದ್ದೆ ಮುರ್ಕೊಂಡು, ಹಂಗೇ ಒಂದು ಬೈಟು. ಸಾಂಬಾರು ಮಾಡಬೇಕಾದ್ರೆ ನೋಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಈಗ ಒಂದು ಬೈಟ್. ಖಾರ ಉಪ್ಪು ಎರಡೂ ಬ್ಯಾಲೆನ್ಸ್ ಆಗಿದೆ. ಹೋಮ್ಲಿ ಫುಡ್ಡು. ಮನೇಲಿ ಬೇಳೆ ಸಾಂಬಾರು ಮಾಡಿದ್ರೆ ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಇದೆ. ಡಿಟೋ ನಿಮಗೆ ಹೋಟೆಲ್ ಟಚ್ಚೇ ಗೊತ್ತಾಗಲ್ಲ. ಕಂಪ್ಲೀಟಾಗಿ ಮನೆ ಊಟ ಅಂತಲೇ ಅನಿಸುತ್ತೆ. ಫಸ್ಟ್ ಬೈಟಲ್ಲೇ ಆ ಒಂದು ಹೋಮ್ಲಿ ಟಚ್ ಇದೆಯಲ್ಲ, ನಿಜ ಬೆಸ್ಟ್ ಇದೆ. ಇನ್ನೊಂದು ಬೈಟು. ಸೂಪರ್. ಪಡವಲಕಾಯಿ ಪಲ್ಯ ಈ ಉಪ್ಸಾರು ಜೊತೆಗೆ ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ, ಉಪ್ಸಾರು, ಹಾಲು ಸಾರು, ಅದಕ್ಕೆ. ಚೆನ್ನಾಗಿದೆ. ಆ ಪಡವಲಕಾಯಿ ಇದೊಂದು ಫ್ಲೇವರ್ ಇದೆ ಗೊತ್ತಾ, ಬಾಯಲ್ಲಿ ಹಿಡಿದ ತಕ್ಷಣ ಗೊತ್ತಾಗಲ್ಲ, ತಿಂದಾದ್ಮೇಲೆ ಲೈಟಾಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಆ ಕೊಬ್ಬರಿ ತುರಿ ಮತ್ತು ಕಡಲೆಬೇಳೆ ಎಲ್ಲ ಹಾಕಿರ್ತಾರಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಲೈಟಾಗಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಖಾರ ನಿಮಗೆ ಗೊತ್ತಾಗುತ್ತೆ. ಸಾಂಬಾರಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ. ಸ್ವಲ್ಪ ಇದರಲ್ಲಿ ಲೈಟಾಗಿ ಸ್ಪೈಸಿನೆಸ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿರುತ್ತೆ. ಮುದ್ದೆ ತಿಂತ ಒಂದೊಳ್ಳೆ ಪಲ್ಯ ತಿಂತಾ ಇದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಸೂಪರಾಗಿರುತ್ತೆ. ಇನ್ನೊಂದು ಬೈಟು. ತಿಕ್ಕಾಗಿರೋಂಥ ಸಾಂಬಾರು, ಬ್ಯಾಲೆನ್ಸ್ಡು ಹೋಮ್ಲಿ ಟಚ್ ಇರೋಂಥ ಒಂದು ಸಾಂಬಾರು. ಈ ಮಂಡ್ಯಕ್ಕೆ ಬಂದರೆ ಏನು ಟ್ರೈ ಮಾಡ್ತಿರೋಲ್ಲೋ ಗೊತ್ತಿಲ್ಲ, ನಾನ್ ವೆಜ್ಗೆ ಹೋಗ್ತಿರೋನೋ ಗೊತ್ತಿಲ್ಲ. ಈ ಒಂದು ಮೆಸ್ ಬಂದ್ರಂತೂ ನಿಮಗೆ ಒಂದು ಹೋಮ್ಲಿ ಫೀಲ್ ಆಗಿ, ಅಂದರೆ ಹೋಮ್ಲಿ ಸ್ಟೈಲಲ್ಲಿ ಹೋಮ್ಲಿಯಾಗಿ ಫುಡ್ನ ಸರ್ವ್ ಮಾಡ್ಕೊಂಡ್ಬರ್ತಾರೆ. ನಿಮ್ಗೆ ಒಂದು ಟಚ್ಚು ಫುಡ್ಡಲ್ಲೂ ಗೊತ್ತಾಗುತ್ತೆ, ಮತ್ತು ಆಂಬಿಯನ್ಸಲ್ಲಿ ಕೂಡ ಗೊತ್ತಾಗುತ್ತೆ. ಸರ್ವಿಸು ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡ್ತಾರೆ.
ಕಸ್ಟಮರ್ನ ಚೆನ್ನಾಗಿ ಮಾತಾಡಿಸಿ ಕ್ಯಾರಿ ಮಾಡ್ತಾರೆ. ಬೆಸ್ಟಾಗಿರೋಂಥ ಒಂದು ಜಾಗ. ಒಂದು ಬೈಟ್. ಬಿಸಿ ಬಿಸಿಯಾಗಿರೋಂಥ ರೈಸು, ಒಂದೊಳ್ಳೆ ಬೆಸ್ಟಾಗಿರೋಂಥ ಸಾಂಬಾರು. ಏನು ಮೊಟ್ಟೆನಾ? ಕೊಡಿ, ಮೊಟ್ಟೆ ಕೊಡಿ. ಮೊಟ್ಟೆನೇ ಸಿಗುತ್ತಾ? ಮೊಟ್ಟೆ ಸಿಗುತ್ತೆ. ಓ ಸೂಪರು. ಅದೇ ಕೇಳಿ ಎಕ್ಸ್ಟ್ರಾ ಕೇಳ್ತಿರಲ್ಲ. ಹಾಂ, ಮೊಟ್ಟೆ ಕೊಡ್ತೀರಾ? ಓಕೆ, ಮೊಟ್ಟೆನೂ ಸಿಗುತ್ತೆ. ನಾವು ಫಸ್ಟು ಈ ಒಂದು ತಿಕ್ಕಾಗಿರೋಂಥ ಸಾಂಬಾರು ಜೊತೆಗೆ ರೈಸ್ನ ಟ್ರೈ ಮಾಡೋಣ. ತಿನ್ನೋಣ. ಓ ಸೂಪರಾಗಿದೆ. ಸ್ವಲ್ಪ ತುಪ್ಪ ಇದ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ. ತುಪ್ಪನೂ ಹಾಕ್ತೀರಾ? ಸೋಮವಾರ ಬುಧವಾರ ಮಾತ್ರ ಹಾಕಿರೋದು. ಓಕೆ ನಾವು ಹೊರಗಡೆಯಿಂದ ಏನು ತರಲ್ಲ ಬೆಣ್ಣೆ. ಓಕೆ, ನೀವು ಮಜ್ಜಿಗೆ ಕಡಿತೀವಲ್ಲ, ಹಾಂ, ಸ್ವಲ್ಪ ಬೆಣ್ಣೆ ಬರುತ್ತಲ್ಲ, ಓಕೆ, ಶೇಖರಣೆ ಮಾಡಿ ಇಟ್ಕೊಂಡು ಸೋಮವಾರ ಬುಧವಾರ ತುಪ್ಪ ಕಟ್ಟಿ ಕೊಡೋದು. ಕೊಡ್ತೀರಾ? ಕಸ್ಟಮರ್ ಕೇಳಿದ್ರೆ ಕೊಡ್ತೀರಾ? ಇಲ್ಲ, ಸೋಮವಾರ ಬುಧವಾರ ರೆಗ್ಯುಲರ್ ಆಗಿರುತ್ತೆ. ಓಕೆ, ಇವತ್ತು ಇದೆಯಾ? ಮಸೊಪ್ಪಿಗೆ ಮತ್ತೆ ಸಂಘ ಈ ಸಾಂಬಾರ್ಗೂ ಸೂಪರಾಗಿರುತ್ತೆ. ನಮ್ಮ ಪುಣ್ಯಕ್ಕೆ ತುಪ್ಪ ಇದೆ. ನೀವು ಸೋಮವಾರ ಮತ್ತು ಬುಧವಾರ ಬಂದರೆ ತುಪ್ಪನ ಕೊಡ್ತಾರಂತೆ. ಯಾವ ಸಾಂಬಾರಿಗೆ? ಮಸೊಪ್ಪು ಸಾಂಬಾರಿಗೆ, ಮತ್ತೆ ಉಪ್ಸಾರಿಗೆ. ಉಪ್ಸಾರಿಗೆ. ಓಕೆ, ಉಪ್ಸಾರಿಗೆ ತುಪ್ಪ ಕೊಡ್ತೀರಾ? ಓ ಚೆನ್ನಾಗಿರುತ್ತಾ? ಓಕೆ ಓಕೆ, ಸೋಮವಾರ ಮತ್ತು ಬುಧವಾರ. ಓಕೆ, ಉಪ್ಸಾರಿಗೆ ಬೆಣ್ಣೆ ಹಾಕ್ತಾರೆ ಸ್ವಲ್ಪ ಹಾಕಿ. ಹಾಂ, ಸಾಕು 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 ಸಾಕು, ಜಾಸ್ತಿ ನಮ್ಮ ಮನೇಲಿ ತಿನ್ನಲ್ಲ. ಹಾಂ, ಅದೇ ನೀವು ಇಲ್ಲಿ ಮಜ್ಜಿಗೆ ಮಾಡ್ತಿರಲ್ಲ, ಅದರಲ್ಲೇ ಬೆಣ್ಣೆ ಬರುತ್ತೆ, ಅದನ್ನೇ ಕರಗಿಸಿ. ಓಕೆ, ತುಪ್ಪದ ಜೊತೆಗೆ ಒಂದೊಳ್ಳೆ ಬೈಟ್. ಸೂಪರ್ಬು. ಒಂದೊಳ್ಳೆ ಮನೆ ಊಟ. ಆ ಫೀಲೇ ಸಿಗಲ್ಲ ನಿಮಗೆ. ಹೋಟ್ಲಲ್ಲಿ ಮಾಡ್ತೀವಿ ಅನ್ನೋ ಫೀಲೇ ಸಿಗಲ್ಲ. ಕಂಪ್ಲೀಟಾಗಿ ಮನೇಲಿ ಮಾಡಿಬಿಟ್ಟು, ಈಗ ಅಮ್ಮ ಮಾಡಿದ್ರೆ ಬೇಳೆ ಸಾಂಬಾರು ಯಾವ ಥರ ಇರುತ್ತೋ, ಅದು ತುಪ್ಪ ಹಾಕೊಂಡು ತಿಂದರೆ ಯಾವ ಥರ ಇರುತ್ತೋ, ಸೇಮ್ ಅದೇ ಥರನೇ ಇದೆ. ದಿ ಬೆಸ್ಟು. ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಇದು ಹೊತ್ತು ಶಾವಿಗೆ ಮಾಡಿದ್ನಲ್ಲ, ಸೇಮ್ ಅದೇ ಬೇಳೆ ಸಾಂಬಾರು ಜೊತೆ ಥರನೇ, ಸ್ವಲ್ಪ ತರಕಾರಿ ಡಾಮಿನೇಷನ್ ಜಾಸ್ತಿ ಇರುತ್ತೆ. ಬೆಸ್ಟ್ ಇದೆ. ಬಂದರೆ ಮಿಸ್ ಮಾಡಿದೆ, ಟ್ರೈ ಮಾಡಿ. ಪಕ್ಕ ಇಷ್ಟಪಡ್ತೀರ. 100 ರೂಪಾಯಿ ಕೊಡೋ ದುಡ್ಡಿಗೆ ವರ್ತ್ ಅಂತಲೇ ಹೇಳ್ತೀನಿ. ಸೂಪರ್. ಸ್ವಲ್ಪ ಹಪ್ಪಳ ಹಂಗೆ ಮುರ್ಕೊಂಡು, ಯಾವುದೇ ಇಲ್ಲದೇ ಬೇಳೆ ಸಾಂಬಾರು ಟ್ರೈ ಮಾಡಿದ್ರು ಕೂಡ ಹಪ್ಪಳ, ಈ ಚೋಚ ಏನಾದರೂ ಇದ್ದರೆ ರೈಸ್ ಜೊತೆಗೆ ಮಿಕ್ಸ್ ಹೊಡೆದ್ಬಿಟ್ಟು ತಿಂದ್ರಂತೂ ಕ್ರೇಜಿ ಇರುತ್ತೆ. ಲಾಸ್ಟ್ ಒಂದು ಬೈಟ್ ಮಾಡಿ ನಾವು ಮುಗಿಸ್ಕೊಳ್ಳೋಣ. ಸೂಪರ್. ನೆಕ್ಸ್ಟು ರಸಮ್ ಇದೆಯಲ್ಲ, ರಸಮ್ ಮಜ್ಜಿಗೆ ಮೊಸರು ಇದೆಯಾ? ಸರಿ, ಮುಗಿಸ್ಕೊಳ್ಳೋದು ಬೇಡ. ಈ ಸಾಂಬಾರಲ್ಲಿ ಖಾಲಿ ಮಾಡಿ ಮೊಸರು ಹಾಕ್ಸ್ಕೊತೀನಿ. ಸಾಕು ಸಾಕು, ಜಾಸ್ತಿ ಆಗೋಯ್ತು ಸರ್, ಜಾಸ್ತಿ ಹಾಕ್ಬಿಟ್ರಿ. ಹಾಂ, ಓ ಗಟ್ಟಿ ಮೊಸರು. ಇಲ್ಲ ನೀವು ಇದರಿಂದ ತರಿಸ್ಕೊಂಡ್ಬಿಡ್ತೀರಾ? ಹಾಲಲ್ಲ, ಹಾಲು ಮೊಸರಲ್ಲ? ಓಕೆ, ಹಾಂ ಸಾಕು 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 ಸಾಕು. ನೀವೇ ಹಾಕಿ ನೀವೇ ಮೊಸರು ಮಜ್ಜಿಗೆ ಎಲ್ಲ ಮಾಡಿಕೊಂಡು. ಓ ಸೂಪರು. ಹಾಂ ಹಾಂ, ಗಟ್ಟಿಯಾಗಿರೋಂಥ ಮೊಸರು. ಎಮ್ಮೆ ಮೊಸರಾ, ಹಸಿನ ಮೊಸರಾ? ಓ, ಕಸ್ಟಮರ್ ಮೇಲೆ, ಇವ್ರ ಮೇಲೆ ಡಿಪೆಂಡ್, ಹಾಲು ಹಾಕೋರ ಮೇಲೆ. ಓಕೆ, ಹಾಂ ಹಾಂ, ಚಿಕ್ಕಾಗಿರೋಂಥ ಒಂದು ಮೊಸರು, ಒಂದು ಬೈಟ್. ಬಂದರೆ ಸಾಂಬಾರಲ್ಲಿ ಟ್ರೈ ಮಾಡಿ. ಅದಾದಮೇಲೆ ಮಜ್ಜಿಗೆ ಟ್ರೈ ಮಾಡ್ತಿರಲ್ಲೋ ಗೊತ್ತಿಲ್ಲ, ರಸಮಲ್ಲಿ ಟ್ರೈ ಮಾಡ್ತಿರಲ್ಲೋ ಗೊತ್ತಿಲ್ಲ, ಮೊಸರು ಟ್ರೈ ಮಾಡಿ. ಪಕ್ಕ ಇಷ್ಟಪಡ್ತೀರಾ. ಒಂದೊಳ್ಳೆ ಫಿನಿಶ್ ಆಗಿರುತ್ತೆ. ಹೋಮ್ಲಿ ಸ್ಟೈಲ್ ಸಾಂಬಾರು ತಿಂದಾದ್ಮೇಲಂತೂ ನಿಮ್ಗೆ ಅಲ್ಲೇ ಹೆವಿ ಅನ್ಸಲ್ಲ. ಜೊತೆಗೆ ಎಕ್ಸ್ಟ್ರಾ ರೈಸ್ ಹಾಕ್ಕೊಂಡು ಮೊಸರು ತಿಂದ್ರಂತೂ ಲೈಟಾಗಿ ಫೀಲ್ ಆಗುತ್ತೆ. ಮಧ್ಯಾಹ್ನ ಟೈಮ್ ಒಂದೊಳ್ಳೆ ಊಟ ಮಾಡಿ ನಿದ್ದೆ ಮಾಡೋದಂತೂ ಕ್ರೇಜಿ ಇರುತ್ತೆ. ಪಕ್ಕದ ಅಂಕಲು ಪಕ್ಕದಲ್ಲೇ ಮನೆ ಇದೆಯಂತೆ, ಬಟ್ ಇಲ್ಲಿ ಊಟ ಮಾಡೋಕ್ಕೆ ಬರ್ತಾಯಿದ್ದಾರೆ. ಅಲ್ಟಿಮೇಟ್ ಅಲ್ಲ? ಇಲ್ಲ, ಅವ್ರನ್ನ ತೋರಿಸಲ್ಲ ಬಿಡಿ. ಫಸ್ಟ್ ರಿಕ್ವೆಸ್ಟ್ ತೋರಿಸ್ಬೇಡಿ ಅಂತ. ಸೂಪರ್. ಸೊ ಈ ಜಾಗದ ಬಗ್ಗೆ ಹೇಳೋದಾದ್ರೆ, ಮಂಡ್ಯದಿಂದ ಸುಭಾಷ್ ನಗರ, ಮಂಡ್ಯ ಸುಭಾಷ್ ನಗರ 3rd ಕ್ರಾಸಲ್ಲಿ ಬರುವಂಥ ದಯಾನಂದ ಮೆಸ್. ಮಂಡ್ಯ ಮೈಸೂರು ಹೈವೇ ಪಕ್ಕ, ಹಳೆ ಹೈವೇ ಪಕ್ಕದಲ್ಲ? ಮಂಡ್ಯ ಮೈಸೂರು ಹಳೆ ಹೈವೇ ಪಕ್ಕ, ಸುಭಾಷ್ ನಗರ 3rd ಕ್ರಾಸು. ಲೋಕಲಿ ಪಾಪ್ಯುಲರ್ ಆಗಿರೋಂಥ ಒಂದು ಜಾಗ. ನೀವೇನಾದರೂ ಇಲ್ಲಿ ಟ್ರೈ ಮಾಡಿದರೆ ನಿಮಗೆ ಟೇಸ್ಟ್ ಹೆಂಗೆ ಅನ್ನಿಸ್ತು ಮತ್ತು ಇಲ್ಲಿನ ಆಂಬಿಯನ್ಸ್ ಯಾವ ಥರ ಅನ್ನಿಸ್ತು ನನ್ನ ಕಮೆಂಟ್ ತಿಳಿಸಿ. ಬಂದು ಟ್ರೈ ಮಾಡಿಲ್ಲ ಅಂದರೆ ಒಂದು ಬಾರಿ ಟ್ರೈ ಮಾಡಿ, ಪಕ್ಕ ರಿಪೀಟಾಗಿ ವಿಸಿಟ್ ಮಾಡ್ತೀರಾ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.